ಸ್ಮಾಲ್ ಕ್ಯಾಪ್ ಕಂಪನಿಗಳು ಸೈಜ್ ನಲ್ಲಿ ಚಿಕ್ಕದಾಗಿರಬಹುದು, ಆದರೆ ಅವುಗಳ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದ್ರೆ ಮತ್ತು ಫಂಡಮೆಂಟಲ್ಸ್ ಸ್ಟೇಬಲ್ ಆಗಿದ್ರೆ ಲಾಂಗ್ ಟರ್ಮ್ ನಲ್ಲಿ ಸ್ಟಡಿ ಗ್ರೋತ್ ತೋರುವಂತ ಪೊಟೆನ್ಷಿಯಲ್ ಈ ಕಂಪನಿಗಳಿಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಕ್ಯಾಪ್ ಸುಮಾರು 3,000 ಕೋಟಿಯಿಂದ 10,000 ಕೋಟಿಯ ಮಧ್ಯೆ ಇರೋ 3 ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಈ ಕಂಪನಿಗಳು ಕಳೆದ 3 ವರ್ಷಗಳಲ್ಲಿ ಸ್ಟ್ರಾಂಗ್ ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ ತೋರಿಸಿದಾವೆ, ತಮ್ಮ ಆಪರೇಟಿಂಗ್ ಮಾರ್ಜಿನ್ ನ ಹೆಚ್ಚಿಸ್ತಾ ಬಂದಿದ್ದಾವೆ ಮತ್ತು ಇತ್ತೀಚಿನ ಕ್ವಾರ್ಟರ್ ನಲ್ಲಿ ಸಾಲಿಡ್ ರಿಸಲ್ಟ್ ಅನ್ನು ರಿಪೋರ್ಟ್ ಕೂಡ ಮಾಡಿದೆ. ಈ 3 ಕಂಪನಿಗಳು ಬೇರೆ ಬೇರೆ ಸೆಕ್ಟರ್ ಗಳಿಗೆ ಸೇರಿರುವಂತಹ ಕಂಪನಿಗಳು. ಈ ಪೈಕಿ ಒಂದು ಇಂಡಸ್ಟ್ರಿಯಲ್ ಕಂಪನಿ, ಇದು ಇಂಡಿಯಾದ ಪವರ್ ಸೆಕ್ಟರ್ ಗೆ ಎಕ್ವಿಪ್ಮೆಂಟ್ ಗಳನ್ನ ಸಪ್ಲೈ ಮಾಡುತ್ತೆ. ಮತ್ತೊಂದು ಕಂಪನಿ ಬಂದು ಕನ್ಸ್ಯೂಮರ್ ಕಂಪನಿ. ಈ ಕಂಪನಿ ಸ್ಟ್ರಾಂಗ್ ಟರ್ನ್ ಅರೌಂಡ್ ತೋರಿಸಿದೆ. ಮೂರನೇದು ಒಂದು ಆಟೋ ಆನ್ಸಿಲರಿ ಫರ್ಮ್, ಇದು ರಿಕವರಿ ಸೈಕಲ್ ನಿಂದ ಲಾಭ ಪಡಿತಾ ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ 3 ಕಂಪನಿಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋನಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ನಮ್ಮ ಮೊದಲ ಸ್ಟಾಕ್ ಶಿಲ್ಚರ್ ಟೆಕ್ನಾಲಜೀಸ್. ಈ ಕಂಪನಿಯ ಸೇಲ್ಸ್ ಕಳೆದ 3 ವರ್ಷಗಳಲ್ಲಿ ಸುಮಾರು 51% CAGR ಕೊಟ್ಟಿದೆ ಮತ್ತು ಪ್ರಾಫಿಟ್ CAGR ಸುಮಾರು 119% ಇದೆ. ಇದರ ಜೊತೆಯಲ್ಲಿ ಕಂಪನಿ ತನ್ನ ಆಪರೇಟಿಂಗ್ ಮಾರ್ಜಿನ್ಸ್ ಇಂಪ್ರೂವ್ ಮಾಡಿದೆ ಮತ್ತು ಕನ್ಸಿಸ್ಟೆಂಟ್ ಪ್ರಾಫಿಟಬಿಲಿಟಿಯನ್ನ ಅಂದ್ರೆ ಲಾಭವನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಇನ್ನು ಶಿಲ್ಚರ್ ಟೆಕ್ನಾಲಜೀಸ್ ನ ಮೈನ್ ಬಿಸ್ನೆಸ್ ಏನು ಅಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಕಂಪನಿ ಪವರ್ ಮತ್ತು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಗಳನ್ನ, ಅದರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಾಂ ಟ್ರಾನ್ಸ್ಫಾರ್ಮರ್ಸ್ ಗಳನ್ನ ಕೂಡ ತಯಾರು ಮಾಡುತ್ತೆ. ಈ ಟ್ರಾನ್ಸ್ಫಾರ್ಮರ್ಸ್ ಗಳನ್ನ ಪವರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಗಳಲ್ಲಿ ಹಾಗೂ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಗಳಲ್ಲಿ, ಉದಾಹರಣೆಗೆ ಸೋಲಾರ್ ಮತ್ತು ವಿಂಡ್ ಎನರ್ಜಿಯಲ್ಲಿ ಬಳಕೆ ಮಾಡಲಾಗುತ್ತೆ. ಇನ್ನು ಶಿಲ್ಚರ್ ಟೆಕ್ನಾಲಜೀಸ್ ನ ಬಿಸ್ನೆಸ್ ಇಂಡಿಯಾಗೆ ಮಾತ್ರ ಸೀಮಿತ ಆಗಿಲ್ಲ. ಕಂಪನಿ ಸುಮಾರು 25ಕ್ಕೂ ಹೆಚ್ಚು ದೇಶಗಳಿಗೆ ತನ್ನ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಫಿನಾನ್ಷಿಯಲ್ ಇಯರ್ 2025ರಲ್ಲಿ ಈ ಕಂಪನಿಯ ಎಕ್ಸ್ಪೋರ್ಟ್ಸ್ ಕಂಪನಿಯ ಟೋಟಲ್ ರೆವಿನ್ಯೂನ 43%ಗೂ ಹೆಚ್ಚು ಪಾಲನ್ನು ಹೊಂದಿತ್ತು. ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ತುಂಬಾ ವೆಲ್ ಡೈವರ್ಸಿಫೈಡ್ ಆಗಿದೆ. ಇದರಲ್ಲಿ ಪವರ್ ಮತ್ತು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್, ಇನ್ವರ್ಟರ್ ಮತ್ತು ಜನರೇಟರ್ ಟ್ರಾನ್ಸ್ಫಾರ್ಮರ್ಸ್, ಅದು ಸೋಲಾರ್ ಮತ್ತು ವಿಂಡ್ ಎನರ್ಜಿಗಾಗಿ ಮಾಡಿದ್ದಾರೆ. ಜೊತೆಗೆ ಹೈಡ್ರೋ ಈ ಟ್ರಾನ್ಸ್ಫಾರ್ಮರ್ಸ್ಗಳು ಕೂಡ ಸೇರ್ಕೊಂಡಿದ್ದಾವೆ. ಈಗ ಕಂಪನಿಯ ಫಿನಾನ್ಷಿಯಲ್ಸ್ ನ ಕಡೆಗೆ ನೋಡೋಣ. Q2 FY26 ನಲ್ಲಿ ಕಂಪನಿಯ ಸೇಲ್ಸ್ 31% ಇಯರ್ ಆನ್ ಇಯರ್ ಗ್ರೋತ್ ಆಗಿ 171 ಕೋಟಿ ಆಗಿದೆ. ಇದು ಸ್ಟ್ರಾಂಗ್ ಡಿಮಾಂಡ್ ಮತ್ತು ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ನ ಟೇಲ್ ವಿಂಡ್ಸ್ ನಿಂದ ಸಾಧ್ಯವಾಗಿರಬಹುದು. ಹಾಗೆ ಸ್ಟಡಿ ಆರ್ಡರ್ಸ್ ಇನ್ಫ್ಲೋಸ್ ಮತ್ತು ಕ್ಲಿಯರ್ ಗ್ರೋತ್ ವಿಸಿಬಿಲಿಟಿ ಕಂಪನಿಗೆ ದೊರೆತಿದೆ. ಹಾಗಾಗಿ ಆಪರೇಟಿಂಗ್ ಪ್ರಾಫಿಟ್ ಕೂಡ 32% ಇಯರ್ ಆನ್ ಇಯರ್ ಹೆಚ್ಚಾಗಿ 54 ಕೋಟಿ ಆಗಿದೆ ಮತ್ತು ಆಪರೇಟಿಂಗ್ ಮಾರ್ಜಿನ್ ಸುಮಾರು 31% ನ ಆಸುಪಾಸ್ನಲ್ಲಿ ಸ್ಟೇಬಲ್ ಆಗಿದೆ. ಅದರ್ ಇನ್ಕಮ್ ಕೂಡ 2 ಪಟ್ಟು ಹೆಚ್ಚಾಗಿ 9 ಕೋಟಿ ಆಗಿದ್ದು, ಒಂದು ಸ್ಟ್ರಾಂಗ್ ಸೇಲ್ಸ್ ಗ್ರೋತ್ ಮತ್ತು ಆಪರೇಷನಲ್ ಎಫಿಷಿಯನ್ಸಿ ಕಾರಣದಿಂದಾಗಿ ಕಂಪನಿಯ ನೆಟ್ ಪ್ರಾಫಿಟ್ 39% ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ, 46 ಕೋಟಿಗೆ ಬಂದು ತಲುಪಿದೆ. ಇನ್ನು ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ಶಿಲ್ಚರ್ ಟೆಕ್ನಾಲಜೀಸ್ ಈಗ ಸುಮಾರು 300 ಕೋಟಿಯ ಆರ್ಡರ್ ಬುಕ್ ಹೊಂದಿದೆ ಮತ್ತು ಕಂಪನಿ ಈ ಪೂರ್ಣ ವರ್ಷಕ್ಕೆ ಅಂದ್ರೆ ಇಡೀ ವರ್ಷಕ್ಕೆ 750 ಕೋಟಿಯ ರೆವಿನ್ಯೂ ಗೈಡೆನ್ಸ್ ಅನ್ನು ಹೊಂದಿದೆ. ಸರ್ಕಾರ 100% ಎಲೆಕ್ಟ್ರಿಫಿಕೇಶನ್ ಮತ್ತು 2030 ಹೊತ್ತಿಗೆ 450 ಗಿಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಟಾರ್ಗೆಟ್ಗೆ ಸರ್ಕಾರ ಫೋಕಸ್ ನೀಡಿರುವುದು ಈ ಇಂಡಸ್ಟ್ರಿಗೆ ತುಂಬಾನೇ ಪಾಸಿಟಿವ್ ಆಗಿದೆ. ಇದು ಕಂಪನಿಯ ಆರ್ಡರ್ ಇನ್ಫ್ಲೋಸ್ ಮತ್ತು ಗ್ರೋತ್ ವಿಸಿಬಿಲಿಟಿಗೆ ಸಪೋರ್ಟ್ ಮಾಡುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ H2 FY26 ನಲ್ಲಿ ಕಂಪನಿಯ ಇನ್ವೆಸ್ಟ್ಮೆಂಟ್ಸ್ 161% ಇಯರ್ ಆನ್ ಇಯರ್ ಹೆಚ್ಚಾಗಿ 141 ಕೋಟಿ ಆಗಿದೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಪ್ರಕಾರ H2 FY26 ನಲ್ಲಿ ಕಂಪನಿಯ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ CFO 156% ಇಯರ್ ಆನ್ ಇಯರ್ ಹೆಚ್ಚಾಗಿ 92 ಕೋಟಿ ಆಗಿದೆ. ಇದಕ್ಕೆ ರಿಸೀವಬಲ್ಸ್ ಮತ್ತು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡಿದೆ. ಈ ಕಂಪನಿಯ CFO ನೆಟ್ ಪ್ರಾಫಿಟ್ ರೇಷಿಯೋ H2 FY26 ನಲ್ಲಿ 105% ಇತ್ತು. H2 FY25 ನ 63% ಗೆ ಹೋಲಿಸಿದ್ರೆ ತುಂಬಾನೇ ಬೆಟರ್ ಆಗಿದೆ. ಇದು ಸ್ಟ್ರಾಂಗ್ ಕ್ಯಾಶ್ ರಿಯಲೈಸೇಷನ್ ಅನ್ನು ತೋರಿಸ್ತಾ ಇದೆ. FY25 ನಲ್ಲಿ ಕಂಪನಿಯ ಡೆಬ್ಟರ್ ಡೇಸ್ 86ರಿಂದ 134ಕ್ಕೆ ಹೆಚ್ಚಾಗಿದೆ. ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದೆ ಅಂದ್ರೆ ಅವರ ಕಸ್ಟಮರ್ಸ್ಗೆ 180 ಡೇ ಲೈನ್ ಆಫ್ ಕ್ರೆಡಿಟ್ ಟರ್ಮ್ಸ್ ಇದೆ. ಆದರೆ ಕಂಪನಿ ಇದನ್ನ ಎನ್ಕ್ಯಾಶ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ, ಅವ್ರ ಬಳಿ ಈಗಾಗಲೇ ಸರ್ಪ್ಲಸ್ ಫಂಡ್ಸ್ ಇದಾವೆ. ಹಾಗಾಗಿ ಈ ಕಾರಣದಿಂದಾಗಿ ರಿಸೀವಬಲ್ಸ್ ಹೆಚ್ಚಾಗಿದೆ ಅಂತ ಕಾಣಿಸ್ತಾ ಇದೆ. ಆದರೆ ಕಂಪನಿ ಆಕ್ಚುಲಿ ಅದರಿಂದ ಇಂಟ್ರೆಸ್ಟ್ ಇನ್ಕಮ್ ಅನ್ನು ಕೂಡ ಪಡಿತಾ ಇದೆ. ಸೊ ಇನ್ವೆಸ್ಟರ್ಸ್ ಇದನ್ನ ಗಮನದಲ್ಲಿರಿಸೋದು ತುಂಬಾನೇ ಮುಖ್ಯ. ಈಗ ಕಂಪನಿಯ ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನ
ನೋಡೋಣ. ಮೊದಲಿನಿಂದ ಕಾನ್ಸಂಟ್ರೇಷನ್ ರಿಸ್ಕ್ ಇದ್ದೇ ಇದೆ ಈ ಕಂಪನಿಗೆ. ಅಂದ್ರೆ ಟಾಪ್ 5 ಡೊಮೆಸ್ಟಿಕ್ ಕಸ್ಟಮರ್ಸ್ ಒಟ್ಟಿಗೆ FY25 ನಲ್ಲಿ ಕಂಪನಿಯ ಡೊಮೆಸ್ಟಿಕ್ ಸೇಲ್ಸ್ ನ 58% ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಕಂಪನಿಯ ರೆವಿನ್ಯೂನ ದೊಡ್ಡ ಭಾಗ ಕೆಲವು ಕ್ಲೈಂಟ್ಸ್ ನ ಮೇಲೆ ಡಿಪೆಂಡ್ ಆಗಿದೆ. ಮತ್ತೊಂದು ಪ್ರಮುಖ ರಿಸ್ಕ್ ಏನು ಅಂದ್ರೆ ರಾ ಮೆಟೀರಿಯಲ್ ಪ್ರೈಸ್ ವೊಲಾಟಿಲಿಟಿ. ಕಂಪನಿಯ ರಾ ಮೆಟೀರಿಯಲ್ಸ್ ಅದು ಕಾಪರ್ ಆಗಿರ್ಬೋದು, CRGO ಸ್ಟೀಲ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಅಥವಾ ಟ್ರಾನ್ಸ್ಫಾರ್ಮರ್ ಆಯಿಲ್ಸ್ ಆಗಿರ್ಬೋದು, ಇವು ಟೋಟಲ್ ಕಾಸ್ಟ್ ನ 80 to 85% ನ ಭಾಗ. ಈ ಮೆಟೀರಿಯಲ್ಸ್ ನ ಪ್ರೈಸ್ ಗ್ಲೋಬಲ್ ಡಿಮಾಂಡ್ ಸಪ್ಲೈ ಡೈನಮಿಕ್ಸ್ ಕಾರಣದಿಂದಾಗಿ ತುಂಬಾ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ಕಾಲಕ್ಕೆ. ಸೊ ಇದಿಷ್ಟು ನಮ್ಮ ಮೊದಲ ಕಂಪನಿಯ ಬಗ್ಗೆ. ಈಗ ನಮ್ಮ ಸೆಕೆಂಡ್ ಸ್ಟಾಕ್ ತಿಲಕ್ ನಗರ್ ಇಂಡಸ್ಟ್ರೀಸ್. ಈ ಕಂಪನಿಯ ಸೇಲ್ಸ್ CAGR ಕಳೆದ 3 ವರ್ಷಗಳಲ್ಲಿ ಸುಮಾರು 22% ಮತ್ತು ಪ್ರಾಫಿಟ್ CAGR ಸುಮಾರು 72% ಕೊಟ್ಟಿದೆ. ಕಂಪನಿ ತನ್ನ ಸೇಲ್ಸ್ ಹೆಚ್ಚಿಸ್ತಾ ಎಕ್ಸ್ಪೆನ್ಸಸ್ ಅನ್ನ ಅಂದ್ರೆ ಖರ್ಚನ್ನ ಕಂಟ್ರೋಲ್ ಮಾಡಿದೆ. ವಿಶೇಷವಾಗಿ FY25 ನಲ್ಲಿ ಆಪರೇಟಿಂಗ್ ಮತ್ತು ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಎರಡೂ ಹಿಂದಿನ ವರ್ಷಕ್ಕಿಂತ ಕಡಿಮೆಯಾಗಿದೆ. ತಿಲಕ್ ನಗರ್ ಇಂಡಸ್ಟ್ರೀಸ್ ಭಾರತದಲ್ಲಿ ಒಂದು ಎಸ್ಟಾಬ್ಲಿಷ್ಡ್ ಆಲ್ಕೋ ಬೇವರೇಜ್ ಸೆಕ್ಟರ್ ಕಂಪನಿ, ಅಂದ್ರೆ ಆಲ್ಕೋಹಾಲ್ ಕಂಪನಿ. ಇದರ ಫ್ಲಾಗ್ಶಿಪ್ ಬ್ರ್ಯಾಂಡ್ ಮ್ಯಾನ್ಷನ್ ಹೌಸ್ ಬ್ರ್ಯಾಂಡಿ MH. ದೇಶದಲ್ಲಿ ಟಾಪ್ ಸೆಲ್ಲಿಂಗ್ ಪ್ರೀಮಿಯಂ ಬ್ರ್ಯಾಂಡಿ ಇದು. ಕಂಪನಿಯ ಪೋರ್ಟ್ಫೋಲಿಯೋನಲ್ಲಿ 15ಕ್ಕೂ ಹೆಚ್ಚು ಬ್ರ್ಯಾಂಡ್ಸ್ ಗಳಿದಾವೆ. ಅದು ಬ್ರ್ಯಾಂಡಿ, ವಿಸ್ಕಿ, ರಮ್, ಜಿನ್ ಮತ್ತು ಓಡ್ಕಾ ಕ್ಯಾಟಗರಿಗಳಲ್ಲಿ ಇದಾವೆ. ಇವುಗಳಲ್ಲಿ ಬ್ರ್ಯಾಂಡಿ ಸೆಗ್ಮೆಂಟ್ ಈ ಕಂಪನಿಯ ಇಂಪಾರ್ಟೆಂಟ್ ಗ್ರೋತ್ ಡ್ರೈವರ್ ಅಂದ್ರೂ ತಪ್ಪಾಗೋದಿಲ್ಲ. ಕಂಪನಿಯ ಟೋಟಲ್ ಸೇಲ್ಸ್ ನ ಸುಮಾರು 91% ಇದೇ ಕೊಡುತ್ತೆ. ಕಂಪನಿ ಸೌತ್ ಇಂಡಿಯಾ ಮಾರ್ಕೆಟ್ಸ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ಪುದುಚೇರಿಯಲ್ಲಿ ಲಾರ್ಜೆಸ್ಟ್ IMFL ಪ್ಲೇಯರ್ ಕೂಡ ಹೌದು ಮತ್ತು ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಟಾಪ್ 3 ನಲ್ಲಿದೆ. ಕಂಪನಿ ಇತ್ತೀಚೆಗೆ ಪೆರ್ನಾಡ್ ರಿಕರ್ಡ್ ನಿಂದ ಇಂಪೀರಿಯಲ್ ಬ್ಲೂ ಬ್ರ್ಯಾಂಡ್ ಅಕ್ವೈರ್ ಮಾಡೋದಕ್ಕೆ 4150 ಕೋಟಿ ವ್ಯಾಲ್ಯೂನ ಡೀಲ್ಗೆ ಸಹಿ ಮಾಡಿದೆ. ಹಾಗೂ ಕಂಪನಿ ತನ್ನ ಪ್ರೆಸೆನ್ಸ್ ಅನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಆಫ್ರಿಕಾ, ಮಿಡಲ್ ಈಸ್ಟ್, ಸೌತ್ ಈಸ್ಟ್ ಏಷ್ಯಾ ಮತ್ತು ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. Q1 FY26 ನಲ್ಲಿ ಕಂಪನಿಯ ಸೇಲ್ಸ್ 31% ಇಯರ್ ಆನ್ ಇಯರ್ ಹೆಚ್ಚಾಗಿ 409 ಕೋಟಿ ಆಯಿತು. ಇದಕ್ಕೆ ಮೇನ್ ರೀಸನ್ ಸ್ಟ್ರಾಂಗ್ ವಾಲ್ಯೂಮ್ ಗ್ರೋತ್ 26.5% ಮತ್ತು ಸೌತ್ ಇಂಡಿಯಾದಲ್ಲಿ ರೋಬಸ್ಟ್ ಗ್ರೋತ್ ಮೊಮೆಂಟಮ್. ತಿಲಕ್ ನಗರ್ ಇಂಡಸ್ಟ್ರೀಸ್ ನ ಇನ್ವೆಂಟರಿ 63% ಹೆಚ್ಚಾಗಿ 165 ಕೋಟಿ ಆಗಿದ್ದಾವೆ. ಇದು ಕಂಪನಿಯ ಪ್ರೀಮಿಯಮೈಸೇಷನ್ ಪುಷ್ ನ ಸಂಕೇತ. ಇನ್ನು ಕ್ಯಾಶ್ ಫ್ಲೋ ಸೆಗ್ಮೆಂಟ್ ಅನ್ನು ನೋಡೋದಾದ್ರೆ FY25 ನಲ್ಲಿ ಕಂಪನಿಯ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ CFO 52% ಇಯರ್ ಆನ್ ಇಯರ್ ಹೆಚ್ಚಾಗಿ 178 ಕೋಟಿ ಆಯಿತು. ರಿಸೀವಬಲ್ಸ್ ಮತ್ತು ಪೇಯಬಲ್ಸ್ CFOಗೆ ಸಪೋರ್ಟ್ ನೀಡಿದೆ. ಆದರೆ ಇನ್ವೆಂಟರೀಸ್ ಏರಿಕೆ ಆಗಿರೋದು CFO ನಲ್ಲಿ ಒತ್ತಡ ತಂದಿದೆ, ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದೆ. ಕಂಪನಿಯ CFO ನೆಟ್ ಪ್ರಾಫಿಟ್ ರೇಷಿಯೋ FY25 ನಲ್ಲಿ 77% ಆಗಿತ್ತು. FY24 ನ 85%ಗೆ ಹೋಲಿಸಿದ್ರೆ ಕ್ಯಾಶ್ ರಿಯಲೈಸೇಷನ್ ಕೆಲವು ಮಟ್ಟಿಗೆ ದುರ್ಬಲ ಆಗಿದೆ, ವೀಕ್ ಆಗಿದೆ. ಇನ್ನು ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ನೋಡೋಣ. ಒಂದು ಕಾನ್ಸಂಟ್ರೇಷನ್ ರಿಸ್ಕ್ ಅಂದ್ರೆ ಕಂಪನಿಯ ಬಿಸ್ನೆಸ್ ಬಹಳಷ್ಟು ಸದರ್ನ್ ಇಂಡಿಯಾಗೆ ಡಿಪೆಂಡ್ ಆಗಿದೆ, ವಿಶೇಷವಾಗಿ ಬ್ರ್ಯಾಂಡಿ ಸೆಗ್ಮೆಂಟ್. ಇದು ಟೋಟಲ್ ವಾಲ್ಯೂಮ್ ನ 86% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ರಾಜ್ಯಗಳಲ್ಲಿ ಏನಾದರೂ ರೆಗ್ಯುಲೇಟರಿ ಚೇಂಜಸ್ ಅನ್ನು ತಂದ್ರೆ ಅಥವಾ ಪಾಲಿಸಿ ಇಂಪ್ಯಾಕ್ಟ್ಗಳು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಇಂಪ್ಯಾಕ್ಟ್ ಮಾಡಬಹುದು, ಎಫೆಕ್ಟ್ ಮಾಡಬಹುದು. ಇನ್ನು FY25 ನಲ್ಲಿ ಇನ್ವೆಂಟರಿ ಡೇಸ್ 131 ರಿಂದ 191ಕ್ಕೆ ಹೆಚ್ಚಾಗಿದೆ. ಇದರಿಂದ ಕ್ಯಾಶ್ ಕನ್ವರ್ಷನ್ ಸೈಕಲ್ 87 ರಿಂದ 125 ಡೇಸ್ ಆಗಿದೆ. ಡೆಪ್ಟರ್ ಮತ್ತು ಪೇಯಬಲ್ ಡೇಸ್ ಸ್ವಲ್ಪ ಸಪೋರ್ಟ್ ಕೊಟ್ಟರೂ ಕೂಡ ಓವರ್ ಆಲ್ ಕ್ಯಾಶ್ ಸೈಕಲ್ ಪ್ರೆಷರ್ ಇನ್ನೂ ಹಾಗೆ ಇದೆ. ಇನ್ನು ನಮ್ಮ ಫೈನಲ್ ಸ್ಟಾಕ್ ಲುಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್. ಕಳೆದ 3 ವರ್ಷದಲ್ಲಿ ಲುಮ್ಯಾಕ್ಸ್ ನ ಸೇಲ್ಸ್ CAGR 34%, ಪ್ರಾಫಿಟ್ CAGR 36% ಇದೆ. ಕಂಪನಿ ಆಪರೇಟಿಂಗ್ ಮಾರ್ಜಿನ್ಸ್ ಇಂಪ್ರೂವ್ ಮಾಡಿದೆ, ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟಬಿಲಿಟಿಯನ್ನ ತೋರಿಸಿದೆ. ಲುಮ್ಯಾಕ್ಸ್ ಆಟೋ ಒಂದು ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ ಆಗಿದ್ದು, ಇದು 2 ವೀಲರ್ಸ್ ಮತ್ತು 4 ವೀಲರ್ಸ್ ಗಳಿಗೆ ಪಾರ್ಟ್ಗಳನ್ನ ಅಂದ್ರೆ ಅದರ ಬೇರೆ ಪಾರ್ಟ್ಗಳನ್ನ ತಯಾರು ಮಾಡುತ್ತೆ. ಕಂಪನಿಯ ಪ್ರಾಡಕ್ಟ್ ರೇಂಜ್ ಬಂದು ಲೈಟಿಂಗ್ ಸಿಸ್ಟಮ್ಗಳು, ಗೇರ್ ಶಿಫ್ಟರ್ಸ್ಗಳು, ಚಾಸಿಸ್ ಪಾರ್ಟ್ಗಳು, ಎಲೆಕ್ಟ್ರಾನಿಕ್ಸ್, ಪ್ಲಾಸ್ಟಿಕ್ ಕಾಂಪೊನೆಂಟ್ಗಳು ಇದೆಲ್ಲವನ್ನ ತಯಾರು ಮಾಡುತ್ತೆ ಈ ಕಂಪನಿ. ಲುಮ್ಯಾಕ್ಸ್ ನ ಕ್ಲೈಂಟ್ಸ್ ಇಂಡಿಯಾದ ಟಾಪ್ ಆಟೋ ಬ್ರ್ಯಾಂಡ್ಸ್ ಹೀರೋ ಮೋಟೋಕಾರ್ಪ್, ಬಜಾಜ್ ಆಟೋ, ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್ ಮತ್ತು ಇತರ ಲೀಡಿಂಗ್ ಬ್ರ್ಯಾಂಡ್ಸ್ಗಳು. ಲುಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ Q1 FY26 ನ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು ನೋಡೋದಾದ್ರೆ ಸೇಲ್ಸ್ 36% ಇಯರ್ ಆನ್ ಇಯರ್ ಹೆಚ್ಚಾಗಿ 1026 ಕೋಟಿ ಆಗಿದೆ. ಇದಕ್ಕೆ ಮೇನ್ ರೀಸನ್ ಪ್ರೀಮಿಯಮೈಸೇಷನ್ ಮತ್ತು ಡೈವರ್ಸಿಫೈಡ್ ಪ್ರಾಡಕ್ಟ್ಗಳ ಮಿಕ್ಸ್.
ಆಪರೇಟಿಂಗ್ ಪ್ರಾಫಿಟ್ 42% ಇಯರ್ ಆನ್ ಇಯರ್ ಹೆಚ್ಚಾಗಿ 125 ಕೋಟಿ ಆಗಿದೆ. ಇದೇ OPM 12% ನಲ್ಲಿ ಸ್ಟೇಬಲ್ ಆಗಿ ಉಳಿದಿದೆ. ಇದಕ್ಕೆ ಕಾರಣ ಕೆಲವು ಕಸ್ಟಮರ್ಸ್ ನೊಂದಿಗೆ ಪ್ರೈಸ್ ಕರೆಕ್ಷನ್ ಡಿಲೇ ಆಗಿದ್ರಿಂದ ಟೆಂಪರರಿ ಮಾರ್ಜಿನ್ ಇಂಪ್ಯಾಕ್ಟ್ ಆಗಿದೆ. ನೆಟ್ ಪ್ರಾಫಿಟ್ 29% ಹೆಚ್ಚಾಗಿದ್ದು ನೆಟ್ ಮಾರ್ಜಿನ್ ಸ್ವಲ್ಪ ಫ್ಲಾಟ್ ಮತ್ತು ನೆಗೆಟಿವ್ ಆಗಿದೆ, ಅಂದರೆ -5.3%, -30 BPS ಆಗಿದೆ. ಇನ್ನು ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ಕಂಪನಿಯ ಟಾರ್ಗೆಟ್ 2020 ನಾರ್ತ್ ಸ್ಟಾರ್ 20% ROCE ಥ್ರೂ ಎಫಿಷಿಯಂಟ್ ಕ್ಯಾಪಿಟಲ್ ಅಲೋಕೇಶನ್, 20% EBITDA margin with strong operational discipline, ಇನ್ನು 20% revenue from clean mobility solutions including EVs, CNG, electrification ಮತ್ತು ಸಾಫ್ಟ್ವೇರ್ ಡಿಫೈನ್ಡ್ ಪ್ಲಾಟ್ಫಾರ್ಮ್ಸ್ ಗಳಿಂದ. ಇದು ಕಂಪನಿಯ ಮುಂದಿನ ಟಾರ್ಗೆಟ್. ಇನ್ನು ಮ್ಯಾನೇಜ್ಮೆಂಟ್ ನ ಏಮ್ ಏನಿದೆ ಅಂದ್ರೆ FY25 EBITDA 516 ಕೋಟಿಯಿಂದ FY28 ಬಂದಾಗ 1,000 ಕೋಟಿ ಮಾಡಬೇಕು ಅಂತ ಅವರ ಟಾರ್ಗೆಟ್ ಇರೋದು. ಇದು ಆಪರೇಟಿಂಗ್ ಲ್ಯಾವರೇಜ್, ನ್ಯೂ ಅಕ್ವಿಸಿಷನ್ಸ್ ಮತ್ತು ಹೈ ಮಾರ್ಜಿನ್ಸ್ ವರ್ಟಿಕಲ್ಸ್ ಗಳಿಂದ ಮಾಡಬಹುದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಲೈಕ್ ಈ ಗ್ರೀನ್ ಫ್ಯೂಯಲ್ ಆಗಿರ್ಬೋದು, ಇದ್ರ ಮೂಲಕ ಡ್ರೈವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇನ್ನು ಕಂಪನಿಯ ಆರ್ಡರ್ ಬುಕ್ Q1 FY26 ನಲ್ಲಿ 1,500 ಕೋಟಿ ಇತ್ತು. ಇದು FY25 ನ ರೆವಿನ್ಯೂನ 41% ಆಗಿದೆ. ಈ ಆರ್ಡರ್ ಬುಕ್ ರೆಗ್ಯುಲರ್ಲಿ ರೆವಿನ್ಯೂಗೆ ಕನ್ವರ್ಟ್ ಆಗಲಿದೆ. ಇದು FY26 ನಲ್ಲಿ 8%, FY27 ನಲ್ಲಿ 40%, 28 ನಲ್ಲಿ 40%. ಇನ್ನು ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ ಫಿಕ್ಸ್ಡ್ ಅಸೆಟ್ಸ್ 30% ಹೆಚ್ಚಾಗಿದ್ದು ಇದಕ್ಕೆ ಮೇನ್ ರೀಸನ್ ಗ್ರೀನ್ ಫ್ಯೂಯಲ್ ಅಕ್ವಿಸಿಷನ್. ಪೋಸ್ಟ್ ಡೀಲ್ ಗುಡ್ವಿಲ್ ಮತ್ತು ಇಂಟ್ಯಾಂಜಿಬಲ್ ಅಸೆಟ್ಸ್ ಕಂಪನಿಯ ಬುಕ್ಗೆ ಸೇರ್ಕೊಂಡಿದ್ದಾವೆ. ಹಾಗೆ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಕಾರಣದಿಂದಾಗಿ ಮತ್ತು ಪ್ಲಾಂಟ್ ಮತ್ತು ಮೆಷಿನರಿ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಹೋಗಿದೆ. ಲುಮೆಕ್ಸ್ ಆಟೋ ಟೆಕ್ನಾಲಜೀಸ್ CWIP ಅಂದ್ರೆ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ಕ್ಯಾಶ್ ಫ್ಲೋ CWIP ನಿಯರ್ಲಿ ಡಬಲ್ ಆಗಿ 69 ಕೋಟಿ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ನ್ಯೂ ಪ್ರಾಜೆಕ್ಟ್ಸ್ ಮತ್ತು ಟೆಕ್ನಾಲಜಿ ಸೆಂಟರ್ ಡೆವಲಪ್ಮೆಂಟ್. ಉದಾಹರಣೆಗೆ ಶಿಫ್ಟ್ ಸ್ಮಾರ್ಟ್ ಹಬ್ ಬೆಂಗಳೂರು ಮತ್ತು ಚೈನಾ R&D ಸ್ಟಾರ್ಟ್ಅಪ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ನೋಡೋಣ. FY25 CFO 9% ಇಯರ್ ಆನ್ ಇಯರ್ ಹೆಚ್ಚಾಗಿ 290 ಕೋಟಿ ಆಗಿದೆ. ರಿಸರ್ವಬಲ್ಸ್ ಮತ್ತು ಇನ್ವೆಂಟರೀಸ್ CFOಗೆ ಒತ್ತಡ ತಂದಿದೆ, ಅಂದ್ರೆ ಪ್ರೆಷರ್ ಕ್ರಿಯೇಟ್ ಮಾಡಿದೆ. ಪೇಬಲ್ಸ್ ಸ್ಲೈಟ್ಲಿ ಸಪೋರ್ಟ್ ಅನ್ನು ಕೊಟ್ಟಿದೆ. CFO ನೆಟ್ ಪ್ರಾಫಿಟ್ ರೇಷಿಯೋ FY25 ನಲ್ಲಿ 126%, ಅಂದ್ರೆ FY24 ನ 158% ಗೆ ಹೋಲಿಸಿದ್ರೆ ಕ್ಯಾಶ್ ರಿಯಲೈಸೇಷನ್ ಕಡಿಮೆಯಾಗಿದ್ದು ಇನ್ವೆಂಟರೀಸ್ಗೆ ಈ ಮ್ಯಾಟ್ರಿಕ್ ಮಾನಿಟರ್ ಮಾಡೋದು ಇಂಪಾರ್ಟೆಂಟ್. ಇನ್ನು ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ನೋಡೋದಾದ್ರೆ ಮೊದಲನೇ ರಿಸ್ಕ್ ಬಂದು EV ಪ್ಲಾಟ್ಫಾರ್ಮ್ ಡಿಲೇಸ್. ಬಜಾಜ್ ಚೇತಕ್ EV ಪ್ರೊಡಕ್ಷನ್ ರೇರ್ ಅರ್ತ್ ಸಪ್ಲೈ ಇಶ್ಯೂ ನಿಂದಾಗಿ ಡಿಲೇ ಆಗಿದೆ. ನೆಕ್ಸ್ಟ್ ಮಾರುತಿ ಸುಜುಕಿ ವಿಟಾರಾ ಲಾಂಚ್ ಕೂಡ ಲೇಟ್ ಆಗಿದೆ. FY26 EV ಲಿಂಕ್ಡ್ ರೆವಿನ್ಯೂ ಇನಿಷಿಯಲಿ 300 ಕೋಟಿಗೆ ಎಸ್ಟಿಮೇಟ್ ಮಾಡಲಾಗಿತ್ತು, ಆದರೆ ಈಗ 115 ಕೋಟಿ ಲೆಫ್ಟ್ ಓವರ್ ಆರ್ಡರ್ಸ್ ಫ್ಯೂಚರ್ ಇಯರ್ಗೆ ಶಿಫ್ಟ್ ಮಾಡಲಾಗಿದೆ. ಅಂದ್ರೆ ಶಾರ್ಟ್ ಟರ್ಮ್ ಆರ್ಡರ್ ಬುಕ್ ರಿಯಲೈಸೇಷನ್ ಸ್ಲೋ ಆಗಬಹುದು, ಯಾಕೆಂದ್ರೆ 40% ಆರ್ಡರ್ಸ್ ಕ್ಲೀನ್ ಮೊಬಿಲಿಟಿ ಲಿಂಕ್ಡ್ ಆಗಿರೋದ್ರಿಂದಾಗಿ. ನೆಕ್ಸ್ಟ್ ರಿಸ್ಕ್ ಫಿನಾನ್ಷಿಯಲ್ ರೇಷಿಯೋಸ್ ವಾರ್ನಿಂಗ್. ಡೆಟ್ ಸರ್ವಿಸ್ ಕವರೇಜ್ 4.27x ನಿಂದ 2.11x ಆಗಿದೆ. ROE ಮತ್ತು ನೆಟ್ ಪ್ರಾಫಿಟ್ ಮಾರ್ಜಿನ್ ಕೂಡ ಡಿಕ್ಲೈನ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಹೈಯರ್ ಬಾರೋವಿಂಗ್ಸ್, ಲೋವರ್ ಸ್ಟ್ಯಾಂಡ್ ಅಲೋನ್ ಪ್ರಾಫಿಟ್. ನೆಕ್ಸ್ಟ್ ರೆವಿನ್ಯೂ ಕಾನ್ಸಂಟ್ರೇಷನ್. ಮಹೀಂದ್ರಾ ಅಂಡ್ ಮಹೀಂದ್ರಾ ಮತ್ತು ಬಜಾಜ್ ಆಟೋ ಎರಡೂ ಸೇರಿ 40-45% ರೆವಿನ್ಯೂನ ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಕಂಪನಿಗೆ. IAC ಇಂಡಿಯಾ ಅಕ್ವಿಸಿಷನ್ ನಂತರ PV ಸೆಗ್ಮೆಂಟ್ ಶೇರ್ 20% ನಿಂದ 53%ಗೆ ಹೆಚ್ಚಾಗಿದೆ. ಫ್ಯೂಚರ್ ಗ್ರೋತ್ ಮೋಸ್ಟ್ಲಿ ಡಿಪೆಂಡೆಂಟ್ ಆನ್ ಪ್ರೊಡಕ್ಷನ್ ಸಕ್ಸಸ್ ಆಫ್ ದೀಸ್ ಫರ್ಮ್ಸ್ ಅಂತಾನೆ ಹೇಳ್ಬೋದು, OEMs ಅಂತಾನೆ ಹೇಳ್ಬೋದು. ಸೊ ಇದು ಈ 3 ಸ್ಮಾಲ್ ಕ್ಯಾಪ್ ಕಂಪನಿಗಳ ಅನಾಲಿಸಿಸ್. ಎಲ್ಲ ಕಂಪನಿಗಳು ರೀಸೆಂಟ್ ರೆವಿನ್ಯೂ ಮತ್ತು ಪ್ರಾಫಿಟ್ ಗ್ರೋತ್ ತೋರಿಸಿದಾವೆ. ಈಗ ನಿಮ್ಮ ಸರದಿ. ನೀವು ಈ ಸ್ಟಾಕ್ಸ್ ನ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ನ ಟರ್ಮ್ ನಲ್ಲಿ ನಿಮ್ಗೆ ಯಾವ ಸ್ಟಾಕ್ ಪ್ರಾಮಿಸಿಂಗ್ ಅಂತ ಅನ್ಸುತ್ತೆ? ಇಂಪಾರ್ಟೆಂಟ್ ರಿಮೈಂಡರ್, ಈ ವಿಡಿಯೋ ಅನಾಲಿಸಿಸ್ ಪ್ಯೂರ್ಲಿ ಎಜುಕೇಶನಲ್ ಪರ್ಪಸ್ಗಾಗಿ ಮಾತ್ರ. ಇಲ್ಲಿ ಮೆನ್ಷನ್ ಮಾಡಿದಂಥ ಸೆಕ್ಯೂರಿಟೀಸ್ ಇನ್ವೆಸ್ಟರ್ಸ್ಗೆ ರೆಕಮೆಂಡೇಟರಿ ಅಲ್ಲ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಏನಾದರೂ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಇವಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ಇನ್ವೆಸ್ಟಿಂಗ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.